ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವುದು ಹೇಗೆ ವಿಡಿಯೋ ಸರಣಿಗಳು. ಇಂದಿನ ಈ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳ ಘಟಕದ ಮೇಲೆ ಇರುವಂತಹ ಅನ್ವಯಿಕ ಪ್ರಶ್ನೆಗಳನ್ನು ನೋಡೋಣ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವಲ್ಲಿ ಇರುವಂತಹ ಹಂತಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬಿಡಿಸುವ ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳಬೇಕು. ಯಾವ ಅಂಶವನ್ನು ಕಂಡು ಹಿಡಿಯಬೇಕು ಅಂತ ದತ್ತಾಂಶಗಳಿಂದ ನಾವು ತಿಳಿದುಕೊಳ್ಬೇಕು. ಹಾಗಾದರೆ ಅದೇ ರೀತಿ ಯಾವ ಅಂಶವನ್ನು ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರವನ್ನು ಬಳಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಬೇಕು. ಕೊನೆಯಲ್ಲಿ ಕೊಟ್ಟಂತಹ ಸೂತ್ರದಲ್ಲಿ ದತ್ತಾಂಶಗಳನ್ನು ಹಾಕಿ ಲೆಕ್ಕಾಚಾರವನ್ನು ಮಾಡಬೇಕು. ಹಾಗಾದರೆ ಉದಾಹರಣೆಯ ಮೂಲಕ ನೋಡ್ತಾ ಹೋಗೋಣ. ಉದಾಹರಣೆ 1 ಈ ರೀತಿಯಾಗಿದೆ. ಒಂದು ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax² + bx - 4ರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 1/4 ಮತ್ತು -1 ಆಗಿವೆ. ಹಾಗಾದರೆ ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂತಹ ಬಹುಪದೋಕ್ತಿಯಲ್ಲಿ ಯಾವ ಅಂಶಗಳನ್ನು ನೀಡಿದ್ದಾರೆ ಅಂತ ನೋಡೋಣ. ಹಾಗಾದರೆ ಕೊಟ್ಟಂಥ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax² + bx - 4. ಇದರ ಶೂನ್ಯತೆಗಳು ಮೊದಲನೇದಾಗಿ ಆಲ್ಫಾ ಅಂತ ತೆಗೆದುಕೊಳ್ಳೋಣ, ಅದು 1/4. ಅದೇ ರೀತಿ ಇನ್ನೊಂದು ಶೂನ್ಯತೆಯನ್ನು ಬೀಟಾ ಅಂತ ತೆಗೆದುಕೊಳ್ಳೋಣ, ಅದು -1. ಹಾಗಾದರೆ ಪಿ ಆಫ್ ಎಕ್ಸ್ನಲ್ಲಿರುವಂತಹ ಸಹಗುಣಕಗಳನ್ನು ಬರ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು ಎ, ಬಿ ಈಸ್ ಈಕ್ವಲ್ ಟು ಬಿ ಮತ್ತು ಸಿ ಈಸ್ ಈಕ್ವಲ್ ಟು -4 ಆಗಿದೆ. ಹಾಗಾದರೆ ನಾವು ಕಂಡುಹಿಡಬೇಕಾಗಿದ್ದೇನು, ಇಲ್ಲಿ ಎ ಎಷ್ಟು ಮತ್ತು ಬಿ ಅನ್ನೋದು ಎಷ್ಟು ಅಂತ ಕಂಡುಹಿಡಿಯಬೇಕು. ಇಲ್ಲಿ ಕಂಡುಹಿಡಿಯಬೇಕಾದಾಗ ನಾವು ಏನನ್ನು ಬಳಸಬೇಕು ಅನ್ನೋದನ್ನು ಗಮನಿಸಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ನೀಡಿದ್ದಾರೆ, ಅವುಗಳನ್ನು ಬಳಸಿಕೊಳ್ಳೋಣ. ಹಾಗಾದರೆ ಮೊದಲಿಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಅನ್ನುವ ಬೆಲೆ 1/4 ಈಸ್ ಈಕ್ವಲ್ ಟು -b/a. ಹಾಗಾದರೆ ಎ ಈಸ್ ಈಕ್ವಲ್ ಟು -4b ಆಗಿದೆ. ಇದನ್ನು 1 ಅಂತ ಕರೆಯೋಣ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಆಲ್ಫಾ ಇಂಟು ಬೀಟಾ, ಇದರ ಬೆಲೆ -1 ಹಾಗೂ ಆಲ್ಫಾ ಇಂಟು ಬೀಟಾದ ಬೆಲೆ c/a ಆಗಿದೆ. ಹಾಗಾದರೆ c/a -1 ಅಂದಾಗ a ಈಸ್ ಈಕ್ವಲ್ ಟು -c ಅಥವಾ c ಈಸ್ ಈಕ್ವಲ್ ಟು -a ಆಗಿದೆ. ಇದನ್ನು ನಾವು 2 ಅಂತ ತೆಗೆದುಕೊಳ್ಳೋಣ. ಈ ಎರಡು ಅಂಶಗಳಿಂದ ನಾವು ತೆಗೆದುಕೊಂಡಾಗ ಇಲ್ಲಿ ನೋಡಿ ಸಿಯ ಬೆಲೆಯನ್ನು ಈಗಾಗಲೇ ನೀಡಿದ್ದಾರೆ. ಹಾಗಾದರೆ ಎ ಈಸ್ ಈಕ್ವಲ್ ಟು ಸಿ ಅನ್ನುವ ಬೆಲೆ 4 ನೀಡಿದ್ರಿಂದ ಎ ಈಸ್ ಈಕ್ವಲ್ ಟು -4 ಆಗಿದೆ. ಹಾಗಾದರೆ ಬಿ ಅನ್ನು ಕಂಡುಹಿಡಿಯೋಣ. ಸಮೀಕರಣ 1 ಅದಕ್ಕಾಗಿ ಬಳಸಿಕೊಳ್ಳೋಣ. ಸಮೀಕರಣ 1ರಿಂದ ಎ ಈಸ್ ಈಕ್ವಲ್ ಟು -4b ಅಥವಾ ಬಿ ಈಸ್ ಈಕ್ವಲ್ ಟು a/-4. ಹಾಗಾದರೆ ಬಿ ಈಸ್ ಈಕ್ವಲ್ ಟು ಎ ಅನ್ನೋದು ಬಂದಿದೆ ನಮಗೆ -4/-4. ಆದ್ದರಿಂದ ಬಿ ಈಸ್ ಈಕ್ವಲ್ ಟು 1. ಕೇಳಿದಂತಹ ಬೆಲೆಗಳು ಎ ಮತ್ತು ಬಿನ ಬೆಲೆಗಳು ಬಂದಿರುವುದರಿಂದ ಈ ಪ್ರಶ್ನೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 2 ಈ ರೀತಿಯಾಗಿದೆ. ಕೆನ ಯಾವ ಬೆಲೆಗೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² - x - 2k + 2 ರ ಶೂನ್ಯತೆ -4 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ. ಹಾಗಾದರೆ ಗಮನಿಸಿ, ಇಲ್ಲಿ ಒಂದು ಶೂನ್ಯತೆಯನ್ನು ನೀಡಿದ್ದಾರೆ, ಅದು -4. ಕೊಟ್ಟಂಥ ದತ್ತಾಂಶಗಳನ್ನು ಮೊದಲು ಬರೆದುಕೊಳ್ಳೋಣ. ಕೊಟ್ಟಂತಹ ದತ್ತಾಂಶಗಳು ಮೊದಲು ಪಿ ಆಫ್ ಎಕ್ಸ್ ಅನ್ನು ನೀಡಿದ್ದಾರೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² - x -2k + 2. ಹಾಗಾದರೆ ಸಹಗುಣಕಗಳನ್ನು ಬರ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು -1, ಸಿ ಈಸ್ ಈಕ್ವಲ್ ಟು -2k
ಪ್ಲಸ್ 2. ಈಗ ಒಂದು ಶೂನ್ಯತೆಯನ್ನು ನೀಡಿದ್ದಾರೆ, ಅದನ್ನು ಆಲ್ಫಾ ಅಂತ ತೆಗೆದುಕೊಳ್ಳೋಣ. ಆಲ್ಫಾ ಇಸ್ ಈಕ್ವಲ್ ಟು -4. ಹಾಗಾದರೆ ಕೆ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಬೇಕು, ಆವಾಗ ಆಲ್ಫಾ 4 ಆಗಿರಬೇಕು ಎನ್ನುವುದನ್ನು ನಾವು ಗಮನಿಸೋಣ. ಹಾಗಾದರೆ ಈಗ ಈ ದತ್ತಾಂಶಗಳಿಂದ ನಾವು ಕೆ ಬೆಲೆಯನ್ನು ಲೆಕ್ಕಾಚಾರ ಮಾಡಬೇಕು. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಹಾಗಾದರೆ -b/a ಅಂದರೆ -1 ಡಿವೈಡೆಡ್ ಬೈ 1 ಅಂದರೆ 1. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಆಗಿದೆ. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾದಿಂದ 1 ಆದಾಗ ಆಲ್ಫಾನ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ -4 ಅಂತ ತೆಗೆದುಕೊಂಡಿದ್ದೀವಿ. -4 ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1. ಆದ್ದರಿಂದ ಬೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ 4 ಅಂದರೆ ಬೀಟಾ ಇಸ್ ಈಕ್ವಲ್ ಟು 5. ಹಾಗಾದರೆ ಇನ್ನೊಂದು ಶೂನ್ಯತೆ ಬಂದು ನಮಗೆ ಅದು 5 ಆಗಿದೆ. ಹಾಗಾದರೆ ಶೂನ್ಯತೆಗಳ ಗುಣಲಬ್ಧವನ್ನು ತೆಗೆದುಕೊಳ್ಳೋಣ. ಆಲ್ಫಾ ಇಂಟು ಬೀಟಾ, ಇದರಿಂದ ನಾವು ಕೆ ಬೆಲೆ ಕಂಡುಹಿಡೋಣ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಬೆಲೆಗಳನ್ನು ಹಾಕೋಣ. ಸಿ ಅಂದರೆ -2k ಪ್ಲಸ್ 2 ಡಿವೈಡೆಡ್ ಬೈ ಎ ಅಂದರೆ ಅಲ್ಲಿ ಬೆಲೆ 1. ಹಾಗಾದರೆ ಆಲ್ಫಾ ಇಂಟು ಬೀಟಾ, ಆಲ್ಫಾ ಮತ್ತು ಬೀಟಾಗಳು ಬೆಲೆ ಬಂದಿರೋದ್ರಿಂದ ಆ ಬೆಲೆಗಳನ್ನು ಹಾಕೊಳ್ಳೋಣ. ಆಲ್ಫಾ ಅಂದರೆ -4 ಇಂಟು ಬೀಟಾ ಅಂದರೆ 5 ಈಸ್ ಈಕ್ವಲ್ ಟು -2k ಪ್ಲಸ್ 2. ಮೈನಸ್ 2 ಕಡೆ ಹೋಗೋದ್ರಿಂದ 4 20 ಈಸ್ ಈಕ್ವಲ್ ಟು 2k ಪ್ಲಸ್ 2. ಹಾಗಾದರೆ 2k ಈಸ್ ಈಕ್ವಲ್ ಟು 20 ಮೈನಸ್ 2. ಹಾಗಾದರೆ 2k ಈಸ್ ಈಕ್ವಲ್ ಟು 18, k ಈಸ್ ಈಕ್ವಲ್ ಟು 9. ಹಾಗಾದರೆ ಒಂದು ವೇಳೆ ಆಲ್ಫಾ 4 ಆದರೆ, ಅಂದರೆ ಒಂದು ಶೂನ್ಯತೆ 4 ಆದಾಗ k ನ ಬೆಲೆ 9 ಆಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 3 ಈ ರೀತಿಯಾಗಿದೆ. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² ಮೈನಸ್ 12x ಪ್ಲಸ್ 15 ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಮೊದಲು ಪಿ ಆಫ್ ಎಕ್ಸ್ ಅನ್ನು ನೀಡಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² ಮೈನಸ್ 12x ಪ್ಲಸ್ 15. ಸಹಗುಣಕಗಳನ್ನು ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 3, ಬಿ ಇಸ್ ಈಕ್ವಲ್ ಟು -12, ಸಿ ಇಸ್ ಈಕ್ವಲ್ ಟು 15. ಇಲ್ಲಿ ನಮಗೆ ಕಂಡುಹಿಡಬೇಕಾಗಿದ್ದಂಥ ಅಂಶ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು. ಹಾಗಾದರೆ ಮೊದಲಿಗೆ ನಾವು ಆಲ್ಫಾ ಮತ್ತು ಬೀಟಾಗಳನ್ನು ಲೆಕ್ಕಿಸೋಣ, ಅಥವಾ ಅವುಗಳ ಸಹಗುಣಕಗಳನ್ನು ಲೆಕ್ಕಿಸೋಣ. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳಿಂದ ನಾವು ಆಲ್ಫಾ ಪ್ಲಸ್ ಬೀಟಾನ ಲೆಕ್ಕಿಸೋಣ. ಹಾಗಾದರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಬೆಲೆಗಳನ್ನು ಹಾಕೋಣ. -12/3 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 12 3ರಿಂದ ಭಾಗಿಸಿದರೆ 4. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 4 ಬರ್ತದೆ. ಅದೇ ರೀತಿ ಗುಣಲಬ್ಧವನ್ನು ಲೆಕ್ಕಿಸೋಣ. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಹಾಗಾದರೆ ಸಿ ಅಂದರೆ 15/3. ಆದ್ದರಿಂದ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 5 ಆಗಿದೆ. ಈಗಾಗಲೇ ನಾವು ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾವನ್ನು ಕಂಡುಹಿಡಿತೀವಿ. ಈಗ ನಾವು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕಂಡುಹಿಡಲಿಕ್ಕೆ ನಿತ್ಯ ಸಮೀಕರಣಗಳನ್ನು ಬಳಸ್ತೀವಿ. ಅದಕ್ಕಾಗಿ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಇಂಟು ಆಲ್ಫಾ ಇಂಟು ಬೀಟಾ. ನಮಗೆ ಆಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕಾಗಿರೋದ್ರಿಂದ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಈಗಾಗಲೇ ಬೆಲೆ ಗೊತ್ತಿರೋದ್ರಿಂದ ಅದು 4 ಆಗಿರೋದ್ರಿಂದ 4 ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ 5. 4 ಸ್ಕ್ವೇರ್ ಅಂದರೆ 16 ಮೈನಸ್ 2 ಇದೆ 10. 16 10 ಕಳೆದರೆ 6. ಆದ್ದರಿಂದ ಆಲ್ಫಾ ಸ್ಕ್ವೇರ್ ಮತ್ತು ಬೀಟಾ ಸ್ಕ್ವೇರ್ಗಳ ಬೆಲೆ 6 ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ಈ ರೀತಿಯಾಗಿದೆ.
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆರ್ ಎಕ್ಸ್ ಪ್ಲಸ್ ಕೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ ಎರಡರಷ್ಟಾದರೆ ಕೆ ಬೆಲೆಯನ್ನು ಲೆಕ್ಕಿಸಿ. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳನ್ನ ಮೊದಲು ಬರ್ಕೊಳ್ಳೋಣ. ಕೊಟ್ಟಂಥ ದತ್ತಾಂಶಗಳು ಮೊದಲು ಬಹುಪದೋಕ್ತಿಯನ್ನು ನೀಡಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆರ್ ಎಕ್ಸ್ ಪ್ಲಸ್ ಕೆ. ಇಲ್ಲಿರುವಂಥ ಸಹಗುಣಕ ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು -6, ಸಿ ಇಸ್ ಈಕ್ವಲ್ ಟು ಕೆ. ಅದೇ ರೀತಿ ಇನ್ನೊಂದು ದತ್ತಾಂಶ ನೀಡಿದ್ದಾರೆ. ಆಲ್ಫಾ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ ಎರಡರಷ್ಟಿದೆ. ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು 2b ಅಂತ ಬರ್ಕೊಳ್ಳೋಣ. ಈ ದತ್ತಾಂಶಗಳನ್ನು ಆಧಾರದ ಮೇಲೆ ಕೆ ಬೆಲೆಯನ್ನು ಲೆಕ್ಕಿಸಬೇಕು. ಅದಕ್ಕಾಗಿ ನಾವು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಲೆಕ್ಕಿಸೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಹಾಗಾದರೆ ಆಲ್ಫಾ ಬೀಟಾ ಅಂದರೆ ಆಲ್ಫಾ ಅನ್ನೋದು 2 ಬೀಟಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -6 ಡಿವೈಡೆಡ್ ಬೈ 1. 2 ಆಲ್ಫಾ 2 ಬೀಟಾ ಪ್ಲಸ್ ಬೀಟಾ 3 ಬೀಟಾ ಇಸ್ ಈಕ್ವಲ್ ಟು 6. ಆದ್ದರಿಂದ ಬೀಟಾ ಇಸ್ ಈಕ್ವಲ್ ಟು 6ನ್ನು 3ರಿಂದ ಭಾಗಿಸಿದರೆ 2 ಬರ್ತದೆ. ಇನ್ನೊಂದು ಅಂಶವನ್ನು ತೆಗೆದುಕೊಳ್ಳೋಣ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಹಾಗಾದರೆ ಆಲ್ಫಾ ಅನ್ನೋದು 2 ಬೀಟಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಅಂದರೆ k/1. ಹಾಗಾದರೆ 3 ಬೀಟಾ ಇಸ್ ಈಕ್ವಲ್ ಟು ಕೆ ಆಗಿದೆ. ಅಂದರೆ ಕೆ ಇಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಬೀಟಾ. ಹಾಗಾದರೆ ಬೀಟಾ ಬೆಲೆ ಗೊತ್ತಿರೋದ್ರಿಂದ 3 ಇಂಟು 2, ಆದ್ದರಿಂದ ಕೆನ ಬೆಲೆ 3 6 ಆಗುತ್ತದೆ. ಇದು ಸ್ವಲ್ಪ ತಪ್ಪಾಗಿದೆ, ಇಲ್ಲಿ ಸರಿಯಾಗಿ ಗಮನಿಸಿ. 2 ಬೀಟಾ ಇಂಟು ಬೀಟಾ 2 ಬೀಟಾ ಸ್ಕ್ವೇರ್ ಆಗುತ್ತದೆ. 2 ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಅಂದಾಗ 2 ಇಂಟು ಬೀಟಾ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ. ಆದ್ದರಿಂದ ಕೆ ಇಸ್ ಈಕ್ವಲ್ ಟು 2 ಇಂಟು 2 ಸ್ಕ್ವೇರ್ ಅಂದರೆ 4. ಆದ್ದರಿಂದ ಕೆ ಇಸ್ ಈಕ್ವಲ್ ಟು 4 8 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 5 ಈ ರೀತಿಯಾಗಿದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಮೈನಸ್ 6x ಪ್ಲಸ್ ಕೆ. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮವಾದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳನ್ನು ಮೊದಲಿಗೆ ಬರೆದುಕೊಳ್ಳೋಣ. ಮೊದಲು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಮೈನಸ್ 6x ಪ್ಲಸ್ ಕೆ ಆಗಿದೆ. ಹಾಗಾದರೆ ಸಹಗುಣಕಗಳನ್ನು ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು -6, ಸಿ ಇಸ್ ಈಕ್ವಲ್ ಟು ಕೆ. ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಏನಾಗಿದೆ, ಅವುಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾದ ಅರ್ಧದಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಆಗಿದೆ. ಇವುಗಳನ್ನು ಆಧರಿಸಿ ನಾವು ಕೆ ಬೆಲೆಯನ್ನು ಲೆಕ್ಕಿಸಬೇಕು. ಹಾಗಾದರೆ ಕೆ ಬೆಲೆಯನ್ನು ಮೊದಲಿಗೆ ಆಲ್ಫಾ ಪ್ಲಸ್ ಬೀಟಾ ಇಂದ ಬರೆಯೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಬೆಲೆಗಳನ್ನು ಹಾಕೋಣ. -6 ಡಿವೈಡೆಡ್ ಬೈ 2. ಉತ್ತರ 6ನ್ನು 2ರಿಂದ ಭಾಗಿಸಿದರೆ 3. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 3. ಇನ್ನು ಆಲ್ಫಾ ಇಂಟು ಬೀಟಾ ಇದನ್ನೇ ಕಂಡುಹಿಡಿಯೋಣ. ಆಲ್ಫಾ ಇಂಟು ಬೀಟಾ ಅನ್ನೋದು 2 ಇಂಟು ಆಲ್ಫಾ ಪ್ಲಸ್ ಬೀಟಾ ಆಗಿದೆ. ಹಾಗಾದರೆ ಆಲ್ಫಾ ಇಂಟು ಬೀಟಾ 2 ಇಂಟು ಆಲ್ಫಾ ಪ್ಲಸ್ ಬೀಟಾ 3. ಹಾಗಾದರೆ 6. ಆಲ್ಫಾ ಪ್ಲಸ್ ಬೀಟಾ 6. ಆದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಅದು c/a ಆಗಿದೆ. ಹಾಗಾದರೆ c/a ಇಸ್ ಈಕ್ವಲ್ ಟು 6. ಸಿ ಅಂದರೆ ಕೆ, ಎ ಅಂದರೆ 2, k/2 ಇಸ್ ಈಕ್ವಲ್ ಟು 6. ಆದ್ದರಿಂದ ಕೆನ ಬೆಲೆ 6 ಗುಣಿಸು 2. ಆದ್ದರಿಂದ ಕೆನ ಬೆಲೆ 6 12 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಪ್ರಶ್ನೆ ಸಂಖ್ಯೆ 6 ಈ ರೀತಿಯಾಗಿದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳನ್ನು ಮೊದಲು ಬರೆದುಕೊಳ್ಳೋಣ. ಕೊಟ್ಟಂಥ ದತ್ತಾಂಶಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಇಲ್ಲಿ ಇರುವಂತಹ ಅಂಶಗಳು ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 7, ಸಿ ಇಸ್ ಈಕ್ವಲ್ ಟು 10. ಇವುಗಳ ಮೊದಲು ಶೂನ್ಯತೆಯನ್ನು ಲೆಕ್ಕಾಚಾರ ಮಾಡಿ ನಂತರ ಅದು ಶೂನ್ಯತೆಗಳ ಸಂಬಂಧಕ್ಕೆ ಹೊಂದುತ್ತೆಯೇ ನೋಡೋಣ. ಹಾಗಾದರೆ ಮೊದಲಿಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸೋಣ. ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿದರೆ 10 ಬರಬೇಕು. ಅವೆರಡನ್ನು ಸೇರಿಸಿದರೆ 7 ಬರಬೇಕಂದಾಗ 2 ಮತ್ತು 5 ಸಂಖ್ಯೆಗಳಾಗ್ತವೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 10. ಸಾಮಾನ್ಯಗಳನ್ನು ತೆಗೆಯೋಣ. ಇವೆರಡರಲ್ಲಿ ಸಾಮಾನ್ಯ ಎಕ್ಸ್ ಹೊರಗಡೆ ತೆಗೆದರೆ ಎಕ್ಸ್ ಪ್ಲಸ್ 2 ಬ್ರಾಕೆಟ್ನಲ್ಲಿ ಉಳಿತದೆ. ಅದೇ ರೀತಿ ಇವೆರಡರಲ್ಲಿ ಸಾಮಾನ್ಯ ತೆಗೆದುಕೊಳ್ಳೋಣ. 5ಅನ್ನು ಹೊರಗೆ ತೆಗೆದರೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 2ರಲ್ಲಿಯೂ ಸಾಮಾನ್ಯ ಎಕ್ಸ್ ಪ್ಲಸ್ 2 ಇದೆ ಹೊರಗಡೆ ಬರುತ್ತೆ. ಅದ್ರ ಜೊತೆಗೆ ಎಕ್ಸ್ ಪ್ಲಸ್ 5 ಅಲ್ಲೇ ಉಳಿತದೆ. ಹಾಗಾದರೆ ಪಿ ಆಫ್ ಎಕ್ಸ್ನ ಶೂನ್ಯತೆಗಳು ಯಾವ್ಯಾವ ಅಂದರೆ -2 ಮತ್ತು -5 ಆಗಿವೆ. ಹಾಗಾದರೆ ಶೂನ್ಯತೆಗಳ ಸಂಬಂಧವನ್ನು ಈಗ ತಾಳೆ ನೋಡೋಣ. ಮೊದಲಿಗೆ ಆಲ್ಫಾ ಪ್ಲಸ್ ಬೀಟಾವನ್ನು ಕಂಡುಹಿಡಿಯೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -2 -5 ಒಟ್ಟಾರೆ ಬೆಲೆ -7. ಅದೇ ರೀತಿ ಆಲ್ಫಾ ಇಂಟು ಬೀಟಾ ನೋಡೋಣ. -2 ಗುಣಿಸು -5 ಅಂದರೆ +10. ಹಾಗಾದರೆ ಮೊದಲಿಗೆ ಶೂನ್ಯತೆಗಳ ಮೊತ್ತವಾದ -b/a ಲೆಕ್ಕಾಚಾರ ಮಾಡೋಣ. -b/a ಅಂದಾಗ -7/1 ಇಸ್ ಈಕ್ವಲ್ ಟು -7. ಅದೇ ರೀತಿ c/a ಲೆಕ್ಕಿಸೋಣ. c/a ಅಂದರೆ 10/1 ಅಂದರೆ 10. ಹಾಗಾದರೆ ಈ ಅಂಶಗಳನ್ನು ನಾವು ನೋಡಿದಾಗ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಸರಿಯಾಗಿದೆ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7 ಈ ರೀತಿಯಾಗಿದೆ. ಒಂದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ಅಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಕೊಟ್ಟಂಥ ಅಂಶಗಳು ಯಾವುದಾದ್ರು ಅಂದರೆ ಪಿ ಆಫ್ ಎಕ್ಸನ್ನು ನೀಡಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಅದೇ ರೀತಿ ಜಿ ಆಫ್ ಎಕ್ಸನ್ನು ಕೊಟ್ಟಿದ್ದಾರೆ. ಅದು ಜಿ ಆಫ್ ಎಕ್ಸ್ ಪ್ಲಸ್ 2. ಇವೆರಡನ್ನು ಅಂದರೆ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಕ್ಯೂ ಆಫ್ ಎಕ್ಸನ್ನು ಕಂಡುಹಿಡಿಯಬೇಕು ಮತ್ತು ಶೇಷ ಆರ್ ಆಫ್ ಎಕ್ಸನ್ನು ಕಂಡುಹಿಡಿಯಬೇಕು. ಹಾಗಾದರೆ ಪಿ ಆಫ್ ಎಕ್ಸನ್ನು ನಾವು ಕ್ಯೂ ಆಫ್ ಎಕ್ಸ್ನಿಂದ ಭಾಗಿಸೋಣ. ಪಿ ಆಫ್ ಎಕ್ಸ್ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಘಾತಾಂಕ ಕ್ರಮಾನುಗತ ಸರಿಯಾಗಿದೆ. ಅದೇ ರೀತಿ ಜಿ ಆಫ್ ಎಕ್ಸನ್ನು ಬರ್ಕೊಳ್ಳೋಣ. ಇದರಿಂದ ಭಾಗಿಸೋಣ. ಹಾಗಾದರೆ ಮೊದಲನೇ ಪದ 2 ನೋಡಿದಾಗ 2x ಸ್ಕ್ವೇರ್ನಿಂದ ಎಕ್ಸ್ಗೆ 2x ವ್ಯತ್ಯಾಸವಿರೋದ್ರಿಂದ 2xನ್ನು ಗುಣಿಸೋಣ. 2x ಇಂಟು ಎಕ್ಸ್ 2x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು 2x 4x. ಹಾಗಾದರೆ ಇವುಗಳನ್ನು ಕಳೆಯೋಣ. ಮೈನಸ್ ಚಿಹ್ನೆ ಬದಲಾವಣೆ. 2x ಸ್ಕ್ವೇರ್ನಲ್ಲಿ 2x ಸ್ಕ್ವೇರ್ ಹೋದರೆ ಅದು 0 ಆಗ್ತದೆ. ಅದೇ ರೀತಿ 3xನಲ್ಲಿ 4xನ್ನು ಕಳೆದರೆ -x ಬರ್ತದೆ. ಹಾಗಾದರೆ ಮುಂದಿನ ಪದವನ್ನು ತೆಗೆದುಕೊಳ್ಳೋಣ. +1 ಬರೆದುಕೊಳ್ಳೋಣ. ಇಲ್ಲಿರುವಂಥ ಅಂಶಗಳನ್ನು ನೋಡಿ. x ಮತ್ತು -xಗೆ ಇರುವ ವ್ಯತ್ಯಾಸ ಅಂದರೆ -1. ಆದ್ದರಿಂದ -1ರಿಂದ ಗುಣಿಸಿದಾಗ -1 ಇಂಟು x -x -1 ಇಂಟು +2 -2. ಹಾಗಾದರೆ ಇವುಗಳನ್ನ ಕಳೆಯೋಣ. ಅದಕ್ಕಾಗಿ ಚಿಹ್ನೆ ಬದಲಾವಣೆ ಮಾಡಿಕೊಳ್ಳೋಣ. ಮೈನಸ್ ಇದಿದ್ದು ಪ್ಲಸ್ ಮೈನಸ್ ಇದಿದ್ದು ಪ್ಲಸ್
ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಹೋಗ್ತದೆ, ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಆಗ್ತದೆ. ಆದ್ದರಿಂದ ಈ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ 2x ಮೈನಸ್ 1 ಮತ್ತು ಶೇಷ 3 ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತಾಂಕ 4 ಮೈನಸ್ ಪ್ಲಸ್ ಎಕ್ಸ್ ಘಾತಾಂಕ 3 ಮೈನಸ್ 11x² ಪ್ಲಸ್ ಮೈನಸ್ 9x ಪ್ಲಸ್ 18. ಬಹುಪದೋಕ್ತಿಯ ಎರಡು ಶೂನ್ಯತೆಗಳು 3 ಮತ್ತು ಮೈನಸ್ 3 ಆಗಿವೆ. ಬಹುಪದೋಕ್ತಿಯ ಉಳಿದ ಎರಡು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳನ್ನು ಮೊದಲು ಬರೆದುಕೊಂಡು ಏನನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ. ಹಾಗಾದರೆ ಮೊದಲಿಗೆ ಪಿ ಆಫ್ ಎಕ್ಸನ್ನು ನೀಡಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತಾಂಕ 4 ಪ್ಲಸ್ ಎಕ್ಸ್ ಘಾತಾಂಕ 3 ಮೈನಸ್ 11x² ಮೈನಸ್ 9x ಪ್ಲಸ್ 18. ಅದೇ ರೀತಿ ಎರಡು ಶೂನ್ಯತೆಗಳನ್ನು ನೀಡಿದ್ದಾರೆ. ಅವಕ್ಕೆ ಆಲ್ಫಾ ಮತ್ತು ಬೀಟಾ ಅಂತ ಕರೆಯೋಣ. ಆಲ್ಫಾ 3 ಮತ್ತು ಬೀಟಾ ಮೈನಸ್ 3 ಆಗಿರಲಿ. ಆದ್ದರಿಂದ ಈ ಎರಡು ಶೂನ್ಯತೆಗಳಿಂದ ಉಂಟಾಗುವ ಬಹುಪದೋಕ್ತಿ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3 ಆಗಿದೆ. ಹಾಗಾದರೆ ಇದನ್ನು ನಾವು ಜಿ ಆಫ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3. ಇವುಗಳ ಗುಣಲಬ್ಧವನ್ನು ಲೆಕ್ಕಾಚಾರ ಮಾಡೋಣ. ಇವುಗಳ ಗುಣಲಬ್ಧ ಲೆಕ್ಕಾಚಾರ ಮಾಡಿದಾಗ x² ಮೈನಸ್ 3², ಯಾಕಂದರೆ ಎಕ್ಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಆದ್ದರಿಂದ x² ಮೈನಸ್ 9. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇನ್ನು ನಾವು ಎರಡು ಶೂನ್ಯತೆಯನ್ನು ಕಂಡುಹಿಡಿಯಬೇಕು, ಹೌದಾ? ಹಾಗಾದರೆ ನೋಡಿ, ಇನ್ನು ಎರಡು ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ತಗೊಂಡಿವಿ, ಗಾಮಾ ಮತ್ತು ಡೆಲ್ಟಾ ಆಗಿರಲಿ. ಹಾಗಾದರೆ ಅಥವಾ ಪಿ ಮತ್ತು ಕ್ಯೂ ಆಗಿರಲಿ. ಉಳಿದ ಎರಡು ಶೂನ್ಯತೆಗಳು ಪಿ ಕ್ಯೂ ಆಗಿರಲಿ. ಆದ್ದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಇಂಟು ಎಕ್ಸ್ ಮೈನಸ್ ಪಿ ಇಂಟು ಎಕ್ಸ್ ಮೈನಸ್ ಕ್ಯೂ. ಹಾಗಾದರೆ ನಮಗೆ ಈ ಭಾಗ ಬೇಕು ಅಂದರೆ ಎಕ್ಸ್ ಮೈನಸ್ ಪಿ ಇಂಟು ಎಕ್ಸ್ ಮೈನಸ್ ಕ್ಯೂ ಬೇಕಂದರೆ ನಾವು ಪಿ ಆಫ್ ಎಕ್ಸನ್ನು ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಇಂದ ಭಾಗಿಸಬೇಕು. ಅಂದರೆ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸಬೇಕು. ಇಲ್ಲಿ ಮೇಲಿನ ಬೆಲೆಗಳನ್ನು ಹಾಕಿ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸೋಣ. ಹಾಗಾದರೆ ಪಿ ಆಫ್ ಎಕ್ಸನ್ನು ಮೊದಲು ಬರಿತೀನಿ. ಎಕ್ಸ್ ಘಾತಾಂಕ 4 ಪ್ಲಸ್ ಎಕ್ಸ್ ಘಾತಾಂಕ 3 ಮೈನಸ್ 11x ಘಾತಾಂಕ 2 ಮೈನಸ್ 9x ಪ್ಲಸ್ 18. ಜಿ ಆಫ್ ಎಕ್ಸ್ x² ಮೈನಸ್ 9 ಇದೆ. x² ಮೈನಸ್ 9 ಬದಲಾಗಿ 0x ಮೈನಸ್ 9 ಅಂತ ಬರೀತೀನಿ, ಯಾಕಂದರೆ ಕ್ರಮಾನುಗತ ಘಾತಾಂಕಗಳನ್ನು ಬರಬೇಕು. ಹಾಗಾಗಿ ಈಗ ಭಾಗಾಕಾರ ಕ್ರಿಯೆಯನ್ನು ಮುಂದುವರಿಸ್ತೀನಿ. ಇಲ್ಲಿ ಎಕ್ಸ್ ಘಾತಾಂಕ 4 ಇದೆ, ಇಲ್ಲಿ ಎಕ್ಸ್ ಘಾತಾಂಕ 2 ಇರೋದ್ರಿಂದ ಎಕ್ಸ್ ಘಾತಾಂಕ 2 ತಗೊತೀನಿ. x² ಇಂಟು x² ಎಕ್ಸ್ ಘಾತಾಂಕ 4 ಪ್ಲಸ್ 0x ಘಾತಾಂಕ 3 ಮೈನಸ್ 9x². ಈಗ ಇದನ್ನು ಕಳೆಯುವ ಕ್ರಿಯೆಯನ್ನು ಮಾಡ್ತೀನಿ. ಅದಕ್ಕಾಗಿ ಚಿಹ್ನೆ ಬದಲಾವಣೆ ಮಾಡ್ತೀನಿ. ಮೈನಸ್ 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 ಇದ್ದು ಪ್ಲಸ್. ಹಾಗಾದರೆ 2 ಹೋಗ್ತದೆ. ಇಲ್ಲಿ ಇರುವಂತಹ x³ ಹಾಗೇ ಉಳಿತದೆ. ಎಕ್ಸ್ ಘಾತಾಂಕ 3 ಮೈನಸ್ ಮತ್ತು ಪ್ಲಸ್ ಇರುವುದರಿಂದ ಕಳಿಬೇಕು. 11ರಲ್ಲಿ 9 ಕಳೆದರೆ 2x², ಇದು ಮೈನಸ್. ಇನ್ನೊಂದು ಸ್ಥಾನವನ್ನು ಕೆಳಗಡೆ ತೆಗೆದುಕೊಳ್ತೀನಿ, ಅದು ಮೈನಸ್ 9x. ಹಾಗಾದರೆ ಇಲ್ಲಿರುವಂತಹ x³ ಮತ್ತು x² ನೋಡಿದಾಗ ಪ್ಲಸ್ ಎಕ್ಸ್ ಬರೋದರಿಂದ ಪ್ಲಸ್ ಎಕ್ಸಿಂದ ಗುಣಿಸೋಣ. ಪ್ಲಸ್ ಇಂಟು x² ಎಕ್ಸ್ ಘಾತಾಂಕ 3 ಪ್ಲಸ್ ಎಕ್ಸ್ ಇಂಟು 0x 0x² ಮೈನಸ್ 9x. ಹಾಗಾದರೆ ಇವುಗಳನ್ನು ಕಳೆಯೋಣ, ಚಿಹ್ನೆ ಬದಲಾವಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಮೈನಸ್ ಮೈನಸ್ ಪ್ಲಸ್.
ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಹೋಗ್ತದೆ, ಮೈನಸ್ 2x² ಹಾಗೇ ಉಳಿತದೆ. ಮೈನಸ್ 2x² ಮೇಲ್ಗಡೆ ಇರುವಂತಹ ಪ್ಲಸ್ 18 ತೆಗೆದುಕೊಳ್ತೀನಿ, ಯಾಕಂದರೆ 9x ಮೈನಸ್ 9x ಹೋಗಿಬಿಡ್ತದೆ. ಹಾಗಾದರೆ ಇಲ್ಲಿರುವಂತಹ ಪದ 0x ಬಿಟ್ಬಿಡೋಣ. ಹಾಗಾಗಿ x² ಇಂದ ಇದಕ್ಕೆ ಗಮನಿಸಿದಾಗ ಅದು ಮೈನಸ್ 2 ಹೆಚ್ಚಿಗೆ ಇರೋದ್ರಿಂದ ಮೈನಸ್ 2 × x² ಮೈನಸ್ 2x². ಅದೇ ರೀತಿ 0ನ ಬಿಟ್ಬಿಡೋಣ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2×9 18. ಇವುಗಳನ್ನು ನಾವು ಕಳೆದಾಗ ಎರಡೂ ಒಂದೇ ಪದಗಳು ಹೋಗಿ ಶೇಷ 0 ಆಗ್ತದೆ. ಆದ್ದರಿಂದ ಇಲ್ಲಿ ಬರುವ ಬೆಲೆ x² ಪ್ಲಸ್ x ಮೈನಸ್ 2. ಹಾಗಾದರೆ ಈಗ x ಮೈನಸ್ p ಇಂಟು x ಮೈನಸ್ q ಇಸ್ ಈಕ್ವಲ್ ಟು x² ಪ್ಲಸ್ x ಮೈನಸ್ 2 ಆಗಿದೆ. ಇವುಗಳನ್ನು ಬಿಡಿಸಿದರೆ ಉಳಿದ ಎರಡು ಶೂನ್ಯತೆಗಳ ಲೆಕ್ಕಾಚಾರ ಮಾಡಬಹುದು. ಹಾಗಾದರೆ ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿದರೆ ಮೈನಸ್ 2, ಅವೆರಡನ್ನು ಸೇರಿಸಿದರೆ 1 ಬರಬೇಕಂದ್ರೆ 2 ಮತ್ತು 1 ಬರ್ತದೆ. x² ಮೈನಸ್ x ಪ್ಲಸ್ 2x ಮೈನಸ್ 2. ಅಪವರ್ತನ ವಿಧಾನ ಬಿಡಿಸುವುದರ ಮೂಲಕ ಅಥವಾ ಮಧ್ಯ ಪದವನ್ನು ಬಿಡಿಸುವುದರ ಮೂಲಕ ಬರಿತಾ ಇದ್ದೀನಿ. x² ಮೈನಸ್ ಎಕ್ಸ್ನಲ್ಲಿ ಸಾಮಾನ್ಯ x ಇನ್ ಬ್ರಾಕೆಟ್ x ಮೈನಸ್ 1. ಅದೇ ರೀತಿ 2ರಲ್ಲಿಯೂ 2 ಸಾಮಾನ್ಯ ಇರುವುದರಿಂದ ಇದು x ಮೈನಸ್ 1. 2ರಲ್ಲಿಯೂ ಸಾಮಾನ್ಯ x ಮೈನಸ್ 1, ಉಳಿದ ಭಾಗ x ಪ್ಲಸ್ 2. ಆದ್ದರಿಂದ ಉಳಿದ ಎರಡು ಶೂನ್ಯತೆಗಳು p ಅನ್ನು ನಾನು ಚಿಹ್ನೆ ಒಂದೇ ಇರೋದ್ರಿಂದ 1 ಅಂತ ತೆಗೆದುಕೊಳ್ತೀನಿ. q ಅನ್ನು ಪ್ಲಸ್ 2 ಇರೋದ್ರಿಂದ ಇದನ್ನು ಮೈನಸ್ 2 ತಗೊಳ್ತೀನಿ. ಆದ್ದರಿಂದ p ಆಫ್ ಎಕ್ಸ್ನ ಉಳಿದ ಎರಡು ಶೂನ್ಯತೆಗಳು ಮೈನಸ್ 2, 1 ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9 ಈ ರೀತಿಯಾಗಿದೆ. p ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಮೈನಸ್ 2x² ಪ್ಲಸ್ 3x ಪ್ಲಸ್ 4. ಈ ಬಹುಪದೋಕ್ತಿಯಿಂದ ಕನಿಷ್ಠ ಡಿಗ್ರಿ ಇರುವ ಯಾವ ಬಹುಪದೋಕ್ತಿಯನ್ನು ಕಳೆದಾಗ ಅದು g ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 3x ಪ್ಲಸ್ 1ರಿಂದ ಸಂಪೂರ್ಣವಾಗಿ ಭಾಗವಾಗ್ತದೆ. ಹಾಗಾದರೆ ಕೊಟ್ಟಿರುವ ದತ್ತಾಂಶಗಳನ್ನು ಮೊದಲಿಗೆ ಬರೆದುಕೊಳ್ಳೋಣ. ತೆಗೆದುಕೊಳ್ಳೋಣ. ಮೊದಲಿಗೆ p ಆಫ್ ಎಕ್ಸ್ ಅನ್ನು ನೀಡಿದ್ದಾರೆ. p ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಮೈನಸ್ 2x² ಪ್ಲಸ್ 3x ಪ್ಲಸ್ 4. ಅದೇ ರೀತಿ g ಆಫ್ ಎಕ್ಸ್ ಅನ್ನು ಕೊಟ್ಟಿದ್ದಾರೆ. g ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 3x ಪ್ಲಸ್ 1. ಇಲ್ಲಿ ನೋಡಿ, ಇದಕ್ಕೆ ನಾವು ಭಾಗಾಕಾರದ ಯೂಕ್ಲಿಡ್ನ ಅನುಪ್ರಮೇಯವನ್ನು ಬಳಸಬೇಕು. ಹಾಗಾದರೆ p ಆಫ್ ಎಕ್ಸ್ ಇಸ್ ಈಕ್ವಲ್ ಟು g ಆಫ್ ಎಕ್ಸ್ ಇಂಟು q ಆಫ್ ಎಕ್ಸ್ ಪ್ಲಸ್ r ಆಫ್ ಎಕ್ಸ್. ಇಲ್ಲಿ p ಆಫ್ ಎಕ್ಸ್ ಸಂಪೂರ್ಣವಾಗಿ ಭಾಗ ಆಗಬೇಕಾದ್ರೆ r ಆಫ್ ಎಕ್ಸ್ 0ಗೆ ಸಮವಾಗಿರಬೇಕು. ಅಥವಾ ಇವೆರಡರ ಗುಣಲಬ್ಧವು p ಆಫ್ ಎಕ್ಸ್ನಲ್ಲಿ r ಆಫ್ ಎಕ್ಸ್ ಅನ್ನು ಕಳೆದಾಗ ಎಷ್ಟು ಬರುತ್ತೋ ಅಷ್ಟು ಬರಬೇಕು. ಆದ್ದರಿಂದ g ಆಫ್ ಎಕ್ಸ್ ಇಂಟು q ಆಫ್ ಎಕ್ಸ್ ಇಸ್ ಈಕ್ವಲ್ ಟು p ಆಫ್ ಎಕ್ಸ್ ಮೈನಸ್ q ಆಫ್ ಎಕ್ಸ್. ಹಾಗಾದರೆ ನಾವು ಮೊದಲಿಗೆ ಈ ಕಳೆಯುವ ಪದ ಬರಬೇಕಾದ್ರೆ ನಮಗೆ r ಆಫ್ ಎಕ್ಸ್ನ ಬೆಲೆ ಗೊತ್ತಿರಬೇಕು. ಹಾಗಾದರೆ g ಆಫ್ ಎಕ್ಸನ್ನು p ಆಫ್ ಎಕ್ಸನ್ನು ಭಾಗಿಸಿದಿಂದ r ಆಫ್ ಎಕ್ಸನ್ನು ಕಂಡುಹಿಡ್ಕೊಂಡು ಅದನ್ನು ನಾವು ಕಳಿಬೇಕು. ಹಾಗಾದರೆ ಮೊದಲು p ಆಫ್ ಎಕ್ಸನ್ನು g ಆಫ್ ಎಕ್ಸ್ನಿಂದ ಭಾಗಿಸೋಣ. p ಆಫ್ ಎಕ್ಸ್ ಏನಿದೆ x³ ಮೈನಸ್ 2x² ಪ್ಲಸ್ 3x ಪ್ಲಸ್ 4. g ಆಫ್ ಎಕ್ಸ್ x² ಮೈನಸ್ 3x ಪ್ಲಸ್ 1. ಇಲ್ಲಿ ಎರಡು ಪದಗಳನ್ನು ತೆಗೆದುಕೊಂಡಾಗ x ಬರ್ತದೆ. x ಇಂಟು x² x³ ಮೈನಸ್ 3x ಇಂಟು x 3x² ಪ್ಲಸ್ 1 ಇಂಟು x ಪ್ಲಸ್ x. ಇವುಗಳನ್ನು ಕಳೆಯೋಣ, ಚಿಹ್ನೆ ಬದಲಾವಣೆ ಮಾಡಿಕೊಳ್ಳೋಣ. ಮೈನಸ್ ಪ್ಲಸ್ ಮೈನಸ್ x³ ಮೈನಸ್ x³ ಹೋಗ್ತದೆ. ಮೈನಸ್ 2x² ಪ್ಲಸ್ 3x² ಅಂದಾಗ ಅದು ಮೈನಸ್ x² ಆಗ್ತದೆ. ಮೈನಸ್ x²
3xನಲ್ಲಿ ಎಕ್ಸನ್ನು ಕಳೆದ್ರೆ ಪ್ಲಸ್ 2x ಆಗ್ತದೆ. 4 ಕೆಳಗಡೆ ತೆಗೆದುಕೊಳ್ಳೋಣ. ಹಾಗಾದರೆ ಇವೆರಡನ್ನು ಗಮನಿಸಿದಾಗ ಇಲ್ಲಿ -1 ಹೆಚ್ಚಿನ ಪದ ಇರೋದ್ರಿಂದ -1 ಇಲ್ಲಿ ಮೈನಸ್ ಇಂಟು ಇದು ಮೈನಸ್ ಅಲ್ಲ ಪ್ಲಸ್ ಎಕ್ಸ್, ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4. ಹಾಗಾದರೆ ಇಲ್ಲಿ ಪ್ಲಸ್ 1 ನಾವು ಗುಣಿಸಬೇಕು. ಪ್ಲಸ್ 1 ಗುಣಿಸಿದಾಗ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಂಟು 1 3x ಪ್ಲಸ್ 1 ಇಂಟು 1 ಇವುಗಳನ್ನು ಕಳೆಯೋಣ, ಚಿಹ್ನೆ ಬದಲಾವಣೆ ಮಾಡಿಕೊಳ್ಳೋಣ. ಮೈನಸ್ ಪ್ಲಸ್ ಮೈನಸ್. ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಗ್ತದೆ. 2xನಲ್ಲಿ 3xನ್ನು ಸೇರಿಸಿದರೆ 5x ಪ್ಲಸ್ 4ರಲ್ಲಿ 1 ಕಳೆದ್ರೆ 3. ಹಾಗಾದರೆ ಪಿ ಆಫ್ ಎಕ್ಸನ್ನು ನಾವು ಜಿ ಆಫ್ ಎಕ್ಸ್ನಿಂದ ಭಾಗಿಸಿದಾಗ ನಮಗೆ ಬರುವಂತಹ ಭಾಗಲಬ್ಧ ಎಕ್ಸ್ ಪ್ಲಸ್ 1 ಜೊತೆಗೆ ಶೇಷ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x ಪ್ಲಸ್ 3. ಹಾಗಾದರೆ ನಾವು ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸನ್ನು ಪೂರ್ಣವಾಗಿ ಭಾಗಿಸಬೇಕಾದ್ರೆ, ಅಂದರೆ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ ಪೂರ್ಣವಾಗಿ ಭಾಗಿಸಬೇಕಾದರೆ ಪಿ ಆಫ್ ಎಕ್ಸ್ನಲ್ಲಿ 5x ಪ್ಲಸ್ 3 ಕಳೆಯಬೇಕು. ಇದನ್ನು ಕಳೆದರೆ ನಮಗೆ ಪೂರ್ಣ ಪ್ರಮಾಣದ ಅಪವರ್ತನ ವಸ್ತು ಸಿಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10 ಈ ರೀತಿಯಾಗಿದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಘಾತಾಂಕ 3 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5 ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂತಹ ಪಿ ಆಫ್ ಎಕ್ಸ್ ಮತ್ತು ಕ್ಯೂ ಆಫ್ ಎಕ್ಸ್ ಅನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಘಾತಾಂಕ 3 ಪ್ಲಸ್ ಎಕ್ಸ್ ಘಾತಾಂಕ 2 ಪ್ಲಸ್ 2x ಪ್ಲಸ್ 5 ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ನಾವು ಕಂಡುಹಿಡಿಯಬೇಕಾಗಿದ್ದು ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಹಾಗೂ ಶೇಷ ಆರ್ ಆಫ್ ಎಕ್ಸ್. ಈಗ ನಾವು ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸೋಣ. ಹಾಗಾದರೆ ಪಿ ಆಫ್ ಎಕ್ಸನ್ನು ಮೊದಲು ಬರ್ಕೊಳ್ಳೋಣ. ಘಾತಾಂಕಗಳು ಇಳಿಕೆ ಕ್ರಮದಲ್ಲಿ ಯಾವುದೂ ಬಿಡದಂತೆ ಬರ್ಕೊಳ್ಬೇಕು. ಇಲ್ಲಿ ಎಲ್ಲವೂ ಇರೋದರಿಂದ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ಅದೇ ರೀತಿ ಜಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಹಾಗಾದರೆ ಮೊದಲ ಪದಗಳನ್ನು ತೆಗೆದುಕೊಂಡಾಗ 3x ಕ್ಯೂಬ್ನಿಂದ ಎಕ್ಸ್ ಸ್ಕ್ವೇರ್ಗೆ 3x ಕಡಿಮೆ ಇರೋದರಿಂದ 3xನ್ನು ಗುಣಿಸೋಣ. 3x ಇಂಟು ಎಕ್ಸ್ ಸ್ಕ್ವೇರ್ 3x ಕ್ಯೂಬ್ ಪ್ಲಸ್ 3 6x ಸ್ಕ್ವೇರ್ ಪ್ಲಸ್ 3 3x. ಇವುಗಳನ್ನು ಕಳೆಯೋಣ, ಚಿಹ್ನೆ ಬದಲಾವಣೆ ಮಾಡೋಣ. ಅದಕ್ಕಾಗಿ ಮೈನಸ್ ಪ್ಲಸ್ ಇದು ಮೈನಸ್ ಪ್ಲಸ್ ಇದ್ದು ಮೈನಸ್ 3x ಕ್ಯೂಬ್ ಮೈನಸ್ 3x ಕ್ಯೂಬ್ ಹೋಗ್ತದೆ. ಅದೇ ರೀತಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್ ಅಂದರೆ ಅದು ಮೈನಸ್ 5x ಸ್ಕ್ವೇರ್. ಅದೇ ರೀತಿ 2xನಲ್ಲಿ 3xನ್ನು ಕಳೆದ್ರೆ ಮೈನಸ್ ಎಕ್ಸ್. ಹಾಗಾದರೆ ಪ್ಲಸ್ 5 ಕೆಳಗಡೆ ತೆಗೆದುಕೊಳ್ಳೋಣ. ಇಲ್ಲಿರುವಂಥ ಮೈನಸ್ 5x ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರನ್ನು ನೋಡಿದರೆ ಇಲ್ಲಿರುವಂಥ ವ್ಯತ್ಯಾಸ ಮೈನಸ್ 5 ಆಗಿದೆ. ಹಾಗಾದರೆ ಮೈನಸ್ 5ರಿಂದ 2 ಗುಣಿಸೋಣ. ಮೈನಸ್ 5 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಸ್ಕ್ವೇರ್ ಮೈನಸ್ 5 ಇಂಟು ಪ್ಲಸ್ 2 ಮೈನಸ್ 10x. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್ 5 5. ಇವುಗಳನ್ನು ಕಳೆಯೋಣ, ಅದಕ್ಕೆ ಚಿಹ್ನೆ ಬದಲಾವಣೆ ಮಾಡ್ಕೊಳ್ಳೋಣ. ಮೈನಸ್ ಇದ್ದು ಪ್ಲಸ್ ಪ್ಲಸ್ ಇದ್ದು ಮೈನಸ್ ಇದ್ದು ಪ್ಲಸ್ ಮೈನಸ್ ಇದ್ದು ಪ್ಲಸ್. ಹಾಗಾದರೆ ಮೈನಸ್ 5x ಸ್ಕ್ವೇರ್ ಪ್ಲಸ್ 5x ಸ್ಕ್ವೇರ್ ಹೋದರೆ 0 ಬರುತ್ತೆ, ಬಿಟ್ಬಿಡೋಣ. ಮೈನಸ್ ಎಕ್ಸ್ನಲ್ಲಿ ಪ್ಲಸ್ 10xನ್ನು ಕಳೆದ್ರೆ ಅಂದರೆ ಅದು 9x. ಅದೇ ರೀತಿ ಪ್ಲಸ್ 5 ಪ್ಲಸ್ 5 ಸೇರಿಸಿದರೆ ಪ್ಲಸ್ 10. ಇಲ್ಲಿ ನೋಡಿ
ಭಾಜಕಕ್ಕಿಂತಲೂ ಶೇಷದ ಘಾತಾಂಕ ಚಿಕ್ಕದಾಗಿರೋದ್ರಿಂದ ಭಾಗಾಕಾರವನ್ನು ಇಲ್ಲಿಗೆ ನಿಲ್ಲಿಸೋಣ. ಆದ್ದರಿಂದ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 5. ಅದೇ ರೀತಿ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x ಪ್ಲಸ್ 10 ಆಗಿದೆ. ಇಲ್ಲಿವರೆಗೂ ನೀವು ಬಹುಪದೋಕ್ತಿಗಳ ಘಟಕದ ಮೇಲೆ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವುದು ಹೇಗೆ ಅಂತ ತಿಳ್ಕೊಂಡಿದ್ದೀರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ.